ನಮಸ್ಕಾರ. ಈಗ ಇವತ್ತು ಇವತ್ತು ಡೇಟು 2nd ಆಫ್ ಜನವರಿ 2026. ಓಕೆ, ನಾವು ಇವತ್ತು 24 ವಿಡಿಯೋ ಮಾಡ್ತಾ ಇದ್ದೀವಿ ಆಸ್ ಎ ಪಾರ್ಟ್ ಆಫ್ ಕೋರ್ಸ್ ವರ್ಕ್. ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಜಿಗ್ಜಾಗ್ ಕರೆಕ್ಷನ್ಸ್ ಬಗ್ಗೆ ಕಲಿಯೋಣ. ಓಕೆ, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಜಿಗ್ಜಾಗ್ ಕರೆಕ್ಷನ್ಸ್ ಬಗ್ಗೆ ತಿಳ್ಕೊಂಡಿವಿ. ಇದನ್ನ ಸ್ವಲ್ಪ ಬ್ಯಾಕ್ ಕ್ಲಾಸ್ ಸ್ವಲ್ಪ ಹೇಳಬೇಕು ಅಂತಂದ್ರೆ, ಜಿಗ್ಜಾಗ್ ಕರೆಕ್ಷನ್ ನ್ಯೂಸ್ ಬೇಸ್ಡ್ ಕರೆಕ್ಷನ್. ಓಕೆ, ಆಮೇಲೆ ಪ್ರೈಸ್ ವೈಸ್ ಕರೆಕ್ಷನ್ ಇದು. ಓಕೆ, ಏನಾದ್ರೂ ನ್ಯೂಸ್ ಇದ್ರೆ ಫಾಸ್ಟ್ ಆಗಿ ಮಾರ್ಕೆಟ್ ಡೌನ್ ಆಗುತ್ತೆ. ಓಕೆ, ಇಲ್ಲಿ ನಿಮ್ದು ವೇವ್ ಎ ಡೌನ್ ಸೈಡ್ ಬರುತ್ತೆ. ವೇವ್ 5 ಆದ್ಮೇಲೆ ಅದು ನಿಮ್ಗೆ 38% ಇಂದನೂ ಹಿಡಿದು 81.2% ವರೆಗೂ ಬರುತ್ತೆ. ಬಟ್ 81.2% ಟಚ್ ಮಾಡಲ್ಲ. ಓಕೆ, ನಾರ್ಮಲಿ ಇದು 61 ಇಂದ ಹಿಡಿದು 81 ಇದ್ರ ಮಧ್ಯ ಇರುತ್ತೆ. ಸೇಮ್ ಇದೇ ತರ ವೇವ್ ಬಿನೂ ಸಹ ಅಷ್ಟೇ 38 ಇಂದ ಸ್ಟಾರ್ಟ್ ಆಗುತ್ತೆ ವೇವ್ ಬಿ ರಿಟ್ರೇಸ್ಮೆಂಟ್. ಇಲ್ಲಿ ನಿಮಗೆ 81.2% ವೇವ್ ಬಿ ಟಚ್ ಆಗಲ್ಲ. ಓಕೆ, ಟಚ್ ಆದ್ರೆ ಬೇರೆ ಟೈಪ್ ಕರೆಕ್ಷನ್ ಆಗುತ್ತೆ. ಆಮೇಲೆ ವೇವ್ ಸಿ ನಿಮಗೆ 38.2% ಇಂದ ಹಿಡಿದು 261% ವರೆಗೂ ರಿಟ್ರೇಸ್ ಆಗುತ್ತೆ. ಅದೇ ಈಗ ವೇವ್ ಸಿ ನಮಗೆ ಯಾವ ತರ ರಿಟ್ರೇಸ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಜಿಗ್ಜಾಗ್ ಅನ್ನ ಕ್ಲಾಸಿಫೈ ಮಾಡಿದ್ದಾರೆ. ಓಕೆ, ಅಂದ್ರೆ ವೇವ್ ಸಿ ಯಾವ ತರ ರಿಟ್ರೇಸ್ ಆಗುತ್ತೆ ಅದರ ಮೇಲೆ ಅವಲಂಬಿತವಾಗಿ 3 ತರ ಕ್ಲಾಸಸ್ ಮಾಡಿದ್ದಾರೆ. ಒಂದು ನಾರ್ಮಲ್ ಜಿಗ್ಜಾಗು, ಇನ್ನೊಂದು ಎಲಾಂಗೇಟೆಡ್ ಜಿಗ್ಜಾಗು, ಮೂರನೇದು ಟ್ರಂಕೇಟೆಡ್ ಜಿಗ್ಜಾಗ್ ಅಂತ. ನಾರ್ಮಲ್ ಜಿಗ್ಜಾಗ್ ಅಂತಂದ್ರೆ ಏನು? ಇಲ್ಲಿ ನಿಮ್ಗೆ ವೇವ್ ಸಿ ನೀವು ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಹಾಕಿದ್ರೆ 61.8 ಇಂದ ಹಿಡಿದು 161.8% ವರೆಗೆ ನಿಮಗೆ ಇದು ರಿಟ್ರೇಸ್ ಆಗತ್ತೆ. ಆಮೇಲೆ ಇದು ಕಾಮನ್ ಜಿಗ್ಜಾಗು, ನಿಮ್ಗೆ ತುಂಬಾ ಕಡೆ ಸಿಗೋದು ನಾರ್ಮಲ್ ಜಿಗ್ಜಾಗ್ನೆ. ಓಕೆ, ಎಲಾಂಗೇಟೆಡ್ ಜಿಗ್ಜಾಗ್ ಅಂತಂದ್ರೆ ಏನು? ಇಲ್ಲಿ ನಿಮಗೆ 161 ಇಂದ ಹಿಡಿದು 261.8 ವರೆಗೆ ನಿಮಗೆ ಫುಲ್ ಸ್ಪೀಡ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗುತ್ತೆ. ಓಕೆ, ನಾನ್ ಸ್ಟಾಪ್ ಫಾಲ್ ಆಗುತ್ತೆ ಇದು. ಓಕೆ, ಇದು ಎಲಾಂಗೇಟೆಡ್ ಜಿಗ್ಜಾಗು. ಮೂರನೇದು ಟ್ರಂಕೇಟೆಡ್ ಜಿಗ್ಜಾಗು. ಟ್ರಂಕೇಟೆಡ್ ಅಂತಂದ್ರೆ ಏನು? ನಿಮ್ಗೆ ವೇವ್ 3 ನಿಮ್ದು ವೇವ್ ಸಿ ಟ್ರಂಕ್ ಆಗಿಬಿಡುತ್ತೆ ಅಂತಂದ್ರೆ ಶಾರ್ಟ್ ಆಗಿಬಿಡುತ್ತೆ ಅಂತ. ಇದಕ್ಕೆ ನಾರ್ಮಲಿ ವೇವ್ ಸಿ ಫೇಲ್ಯೂರ್ ಅಂತಲೂ ಕರೀತಾರೆ. ಇಲ್ಲಿ ನಿಮಗೆ ವೇವ್ ಸಿ 38.2% ಇಂದ ಹಿಡಿದು 61.8% ವರೆಗೂ ಹೋಗುತ್ತೆ. ಬಟ್ 61.8% ಟಚ್ ಮಾಡಲ್ಲ. ಓಕೆ, ನಾರ್ಮಲಿ ಇನ್ ಬಿಟ್ವೀನ್ ಅಂದ್ರೆ 38.2% ಇಂದ ಹಿಡಿದು 61.8% ಮಧ್ಯದಿಂದನೇ ಸಡನ್ ಆಗಿ ಮಾರ್ಕೆಟ್ ಮತ್ತೆ ಇಂಪಲ್ಸ್ ಅಲ್ಲಿ ಫಾಸ್ಟ್ ಟೈಮ್ ಮೂವ್ ಆಗಿಬಿಡುತ್ತೆ. ಓಕೆ, ಸೊ ಇವು 3 ತರದ್ದು ಕರೆಕ್ಷನ್ ಇನ್ನು ಜಿಗ್ಜಾಗ್ ಅಲ್ಲಿ. ಓಕೆ, ಇದನ್ನೇ ನಾವು ಈಗ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವ. ಈಗ ನಿಫ್ಟಿ 50 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವೀಗ 30th ಜೂನ್ 2025ಗೆ ಸ್ಟಾರ್ಟಿಂಗ್ ಡೇದು ಸ್ಟಡಿ ಮಾಡ್ತಾ ಇದ್ದೇವೆ. ಓಕೆ, ಸೊ ನೋಡಿ ಇಲ್ಲಿ ನಿಮಗೆ ಈ ತರದ್ದು 50% ವರೆಗೂ ಬಂದಿದೆ 61. ಸೊ ನಿಮಗೆ 81% ಟಚ್ ಆಗಿಲ್ಲ. ಇಲ್ಲಿವರೆಗೆ ಅಷ್ಟೇ ನೋಡಿ, ಇಲ್ಲಿಂದ ಮುಂದೆ ಸ್ಟಡಿ ಮಾಡ್ಕೊಡಿ ಇಷ್ಟೇ. ಓಕೆ, ಒಂದು. ಆಮೇಲೆ ಎರಡನೆಯದು ನಿಮಗೆ ವೇವ್ ಬಿ ನೋಡಿ, ನಿಮಗೆ 61 ಪಾಯಿಂಟ್ ವರೆಗೆ ಇದೆ, 81 ಟಚ್ ಆಗಿಲ್ಲ. ಓಕೆ, ಆಯ್ತಾ? ಸೊ ನಿಮ್ದು ಎರಡು ಕಂಡೀಷನ್ಸ್ ಫುಲ್ಫಿಲ್ ಆಯ್ತಾ? ನಾವೀಗ ಏನ್ ಮಾಡುವ, ಇದನ್ನ 0, ಇದನ್ನ ಎ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡುವ ಈಗ. ಸೊ ಸಿ ಡೌನ್ ಸೈಡ್. ಸೊ ಸಿ ನ ನೀವು ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಹಾಕಬೇಕು. ಇದನ್ನ ಟಾಪ್ ಇಟ್ಟು ಇದನ್ನ ಎ ಬಾಟಮ್, ಇದನ್ನ ಬಿ ಟಾಪ್.
ಓಕೆ, ಸೊ ನಿಮಗೆ ಸಿ ಆಗಿದೆ 100% ವರೆಗೂ ಬಂದಿದೆ. ಸೊ ಇದು 100% ವರೆಗೆ ಬಂದಿದೆ ಅಂತಂದ್ರೆ ಇದು ನಿಮಗೆ ಯಾವ ತರ ಆಯ್ತು, ಇದು ನಿಮಗೆ ಯಾವ ತರ, ನಾರ್ಮಲ್ ಜಿಗ್ ಜಾಗ್ ಇಲ್ಲಿವರೆಗೂ ಅಷ್ಟೇ ಕನ್ಸಿಡರ್ ಮಾಡಿ ಈಗ. ಓಕೆ, ಇದು ಮತ್ತೆ ನಿಮ್ಗೆ ಎಕ್ಸ್ ಫಾರ್ಮ್ ಆಗಿ, ಮತ್ತೆ ಇದು ಡಬ್ಲ್ಯೂ ಆಗಿ, ಇದು ವಾಯ್ ಆಗಿ, ಸಾರಿ ಇದು ಡಬ್ಲ್ಯೂ, ಇದು ಎಕ್ಸ್ ಆಗಿ, ಇದು ವಾಯ್ ಆಗಿ, ಮತ್ತೆ ಮುಂದೆ ಪ್ರೊಲಾಂಗ್ ಆಗ್ತಾ ಇದೆ. ಸೊ ನಾವು ಅದನ್ನೆಲ್ಲ ಸ್ಟಡಿ ಮಾಡೋದು ಬೇಡ ಈಗ. ಸೊ ಓನ್ಲಿ ಇಲ್ಲಿವರೆಗೆ ಅಷ್ಟೇ ನೀವು ಸ್ಟಡಿ ಮಾಡಿದ್ರೆ ಇದು ನಿಮಗೆ ಎಕ್ಸಾಂಪಲ್ ಆಫ್ ನಾರ್ಮಲ್ ಜಿಗ್ ಜಾಗ್. ಗೊತ್ತಾಯ್ತಾ? ಸೊ ಈಗ ಮತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡುವ. ಈಗ ನಾವಿರೋದು ಹ್ಯಾವೆಲ್ಸ್ ಅನ್ನೋ ಒಂದು ಸ್ಟಾಕ್ ಅಲ್ಲಿ. ಇದು ಚಾರ್ಟ್ ಇರೋದು 23rd ಸೆಪ್ಟೆಂಬರ್ 2024. ಓಕೆ, ಸೊ ನಾನೀಗ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇದನ್ನ ನೀವು ಸ್ಟಡಿ ಮಾಡಿದ್ರೆ ನೋಡಿ, ನಿಮ್ಗೆ ಇದು ಎ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ 50% ವರೆಗೂ ಫಾಲ್ ಆಗಿದೆ. ಓಕೆ, ಆಮೇಲೆ ಬಿ ನೀವು ನೋಡಿದ್ರೆ 23% ಅಂಡ್ ಅಬೋವ್ ಇದೆ, 38% ವರೆಗೂ ಇದೆ. ಸೊ ಇದು ನಿಮಗೆ ಮ್ಯಾಕ್ಸಿಮಮ್ 61 to 81% ವರೆಗೂ ಬರ್ಬೋದಿತ್ತು. ಓಕೆ, ಸೊ ನಾನೀಗ ಏನ್ ಮಾಡ್ತೀನಿ, ಇದನ್ನ ಇದು 0, ಇದು ಎ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಸಿ ಡೌನ್ ಸೈಡ್ ಅಂತ ಇಟ್ಕೋದೆ. ಓಕೆ, ಸೊ ಈಗ ಜೀರೋ, ಇದು ಎ, ಇದು ಬಿ. ನೋಡಿ, ನಿಮ್ಗೆ ಸಿ ಮೋರ್ ದೆನ್ 161% ವರೆಗೂ ಫಾಲ್ ಆಗಿದೆ. ಅಂದ್ರೆ ಇದು ಯಾವ ಟೈಪ್ ಆಫ್ ಕರೆಕ್ಷನ್, ಇದು ಎಲಾಂಗೇಟೆಡ್ ಜಿಗ್ಜಾಗ್ ಅಂತಾರೆ ಇದಕ್ಕೆ. ಓಕೆ, ಸೊ ನೀವು ಮುಂದಿನ ಸ್ಟಡಿ ಮಾಡ್ಲಿಕ್ಕೆ ಹೋಗ್ಬಿಡಿ, ಯಾಕಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಮತ್ತೆ ಅದು ಬೇರೆ ಟೈಪ್ ಕರೆಕ್ಷನ್ ಹೋಗುತ್ತೆ. ಸೊ ಇದು 261% ವರೆಗೂ ಬರಬಹುದು, 161 ಇಂದ 261 ವರೆಗೂ ಬರಬಹುದು. ಇದನ್ನ ನಾವು ಎಲಾಂಗೇಟೆಡ್ ಜಿಗ್ಜಾಗ್ ಅಂತ ಕರೀತಾರೆ. ಓಕೆ, ಈಗ ನಾವಿರೋದು ಐಡಿಯಾದಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮು. ನಾನು ರೀಡ್ ಮಾಡ್ತಾ ಇರೋದು ನಿಮಗೆ 2027 ಜೂನ್, ಸಾರಿ 27th ಜೂನ್ 2024 ಅಲ್ಲಿ. ಓಕೆ, ಸೊ ನೋಡಿ, ಇದನ್ನ ಈಗ 4 ಮತ್ತೆ 5 ಇದು ಮಾಡಿದ್ರೆ 127% ಅಬೋವ್ ಇದೆ. ಸೊ ಇದರದ್ದು ನೀವು ನೋಡಿದ್ರೆ 61% ವರೆಗೂ ಇದೆ. ಇದನ್ನ ಎ ಅಂತ ಕನ್ಸಿಡರ್ ಮಾಡಬಹುದು. ನೋಡಿ, ಇದು 38 ವರೆಗೂ ಇದೆ, ಇದನ್ನ ಬಿ ಅಂತಾನು ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಇದು 0, ಇದು ಎ, ಇದು ಬಿ, ಆಮೇಲೆ ಸಿ ಎಲ್ಲಿವರೆಗೂ ಹೋಗಿದೆ ಅಂತ ನೋಡಿದ್ರೆ ಟ್ರೆಂಡ್ ಬೇಸ್ಡ್ ಫಿಬೊನಾಸಿ ಹಾಕಿ ನೋಡಿ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಸೊ ಇದು 261% ವರೆಗೂ ಬರಬಹುದು. ಸೊ ಈಗ ಇಲ್ಲಿ ಇದು ನಿಮಗೆ 161 ಇಂದ ಹಿಡಿದು 261 ವರೆಗೂ ಬಂದಿದೆ. ಸೊ ಇದು ಸಹ ಎಲಾಂಗೇಟೆಡ್ ಜಿಗ್ಜಾಗ್ಗೆ ಒಂದು ಎಕ್ಸಾಂಪಲ್. ಓಕೆನಾ? ಸೊ ಈಗ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಓದಿರೋದು, ಅದು ಯಾವ್ದಂದ್ರೆ ಟ್ರಂಕೇಟೆಡ್. ಈಗ ನಾನು ಸಿ ಫೇಲ್ಯೂರ್ ಅಂದ್ರೆ ಟ್ರಂಕೇಟೆಡ್ ಜಿಗ್ಜಾಗ್ ಒಂದು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ನೀವೇ ಹುಡುಕ್ಬೇಕು ಇದನ್ನ. ಓಕೆ, ಸೊ ಯಾವ ತರ ಅಂತಂದ್ರೆ ಅದು ಯಾವ ತರ ಇರುತ್ತಂತೆ, ಒಂದು ಜಸ್ಟ್ ನಿಮ್ಗೆ ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್ ಮಾಡಿರ್ತೇನೆ ಅಷ್ಟೇ. 1 2 3 4 5. ಓಕೆ, ಇದು ನಿಮ್ಗೆ ಇಂಪಲ್ಸ್ ಇರುತ್ತಾ? ಸೊ ಈಗ ಎ ಬಿ ಸಿ ಇರುತ್ತೆ, 0 ಎ ಬಿ ಸಿ. ಆಯ್ತಾ?
ನೋಡಿ ಹೇಗೆ ಟ್ರಂಕೇಟೆಡ್ ಜಿಗ್ಜಾಗ್ ಇರುತ್ತೆ ಅಂತಂದ್ರೆ, ಇದ್ರದ್ದು ನಿಮಗೆ 61% ಇಂದ ಹಿಡಿದು 81% ವರೆಗೂ ಇರುತ್ತೆ. ಓಕೆ, ಆಮೇಲೆ ಇತರದ್ದು 61% ಇಂದ 81% ವರೆಗೂ ಇರುತ್ತೆ. ಓಕೆ, ಸಿ ನಿಮಗೆ ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಹಾಕಿದ್ರೆ, ಓಕೆ, ಇದು 38% ಇರಬಹುದು. ಇಲ್ಲಿಂದ ನಿಮಗೆ ಮಾರ್ಕೆಟ್ ಅಪ್ಸೈಡ್ ಹೋಗಬಹುದು, ಇಲ್ಲ ಮ್ಯಾಕ್ಸಿಮಮ್ ಇದು. ಬಟ್ 61.8% ಟಚ್ ಆಗೋಂಗಿಲ್ಲ. ಒಂದು ವೇಳೆ ಟಚ್ ಆದ್ರೆ ಇದು ಟ್ರಂಕೇಟೆಡ್ ಜಿಗ್ಜಾಗ್ ಅಲ್ಲ. ಓಕೆ, ಆಮೇಲೆ ಲಾಸ್ಟ್ದು ನಿಮಗೆ ವೇವ್ 5 ಅಂದ್ರೆ ಇದು 125 160 127% ಮಿನಿಮಮ್ ಇರಬೇಕು ಇದು ವೇವ್ 5. ಓಕೆ, ಸೊ ಈ ತರ ಇರೋದು ಸ್ಟಾಕ್. ನೀವು ಸ್ಟಾಕ್ ಅಲ್ಲೇ ಹುಡುಕಿ. ಮತ್ತೊಂದು ಏನಾಗುತ್ತೆ ಗೊತ್ತಾ, ಈ ನ್ಯೂಸ್ ಇದ್ದಾಗನೇ ಜಿಗ್ಜಾಗ್ ಫಾಲ್ ಆಗೋದು. ಹಾಗಿದ್ದಾಗ ನಿಮಗೆ ಈ ಸಿ ಫೇಲ್ಯೂರ್ ಆರ್ ಜಿಗ್ಜಾಗ್ ಫೇಲ್ಯೂರ್ ತುಂಬಾ ರೇರ್. ಬಟ್ ಹುಡುಕಿ ನೋಡುವ, ಯಾರಿಗೆ ಸಿಗತ್ತೆ ನೋಡುವ. ನೀವು ದಯವಿಟ್ಟು ನನಗೆ ಇದನ್ನ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಈ ಸ್ಟಾಕ್ ಯಾವ ಡೇಟ್ ಇಂದ ಇದೆ, ಯಾವ ಡೇಟಿಗೆ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದಕ್ಕೆ ಟ್ರಂಕೇಟೆಡ್ ಜಿಗ್ಜಾಗ್ ಅಂತ ಕರೀತಾರೆ. ಆರ್ ಸಿ ಫೇಲ್ಯೂರ್ ಅಂತ ಕರೀತಾರೆ. ಓಕೆ, ಇಲ್ಲಿಂದ ಏನಾಗ್ಬಿಡುತ್ತೆ, ಮಾರ್ಕೆಟ್ ಸಡನ್ ಆಗಿ ನಿಮಗೆ ಅಪ್ಸೈಡ್ ಮೂವ್ಮೆಂಟ್ ಆಗಿಬಿಡುತ್ತೆ. ಇಲ್ಲಿಂದನೇ ಮಾರ್ಕೆಟ್ ಸಡನ್ ಆಗಿ ನಿಮಗೆ ಅಪ್ಸೈಡ್ ಮೂವ್ಮೆಂಟ್ ಆಗಿಬಿಡುತ್ತೆ. ಅವಾಗೆ ನೀವು ಏನ್ ಗೊತ್ತಾ, ಏನ್ ಮಾಡ್ಬೇಕು ಅಂತಂದ್ರೆ, ಇದರಿಂದ ಇದಕ್ಕೆ ಒಂದು ಫಿಬ್ನಾಸಿ ಟ್ರೆಂಡ್ ಫಿಬ್ನಾಸಿ ಹಾಕೋಬೇಕು. ಯಾವಾಗ ಇದು ಯಾವಾಗ ಇದು 81.2% ಇದೆಯಲ್ವಾ, ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಸ್ಪೀಡ್ ಅಲ್ಲಿ ಏನಾದ್ರೂ ಹೋದ್ರೆ ನಮಗೆ ಅವಾಗ ಗೊತ್ತಾಗತ್ತೆ ಇದು ಸಿ ಫೇಲ್ಯೂರ್ ಅಂತ. ಓಕೆ, ಸೊ ನಿಮ್ದು ಸ್ಟಾಪ್ ಲಾಸ್ ಅವಾಗ ಈ 81.2% ಇರಬೇಕು. ಸಡನ್ ಆಗಿ ಏನಾದ್ರೆ ಇದನ್ನ ಇಲ್ಲೆಲ್ಲ ಟಚ್ ಮಾಡಿದ್ರೆ, ನೀವು ಶಾರ್ಟ್ ಸೈಡ್ ಏನಾದ್ರೆ ಎಂಟರ್ ಆಗಿದ್ರೆ ನೀವು ಅಲ್ಲಿ ಎಕ್ಸಿಟ್ ಆಗ್ಬೇಕು. ಓಕೆ, ಸೊ ಇದು ಟ್ರಂಕೇಟೆಡ್ ಜಿಗ್ಜಾಗ್. ಸೊ ನಿಮಗೆ ಇವತ್ತು ಟೈಪ್ಸ್ ಆಫ್ ಜಿಗ್ಜಾಗ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲಾನು ತುಂಬಾ ಕನ್ಫ್ಯೂಸಿಂಗ್ ಇರುತ್ತೆ. ನೀವು ರಿಪೀಟೆಡ್ಲಿ ನೀವು ನೋಡ್ತಾ ಇರಬೇಕು, ನೋಟ್ಸ್ ಮಾಡ್ತಾ ಇರಬೇಕು, ಅವಾಗೆ ನಿಮಗೆ ಇದು ಗೊತ್ತಾಗತ್ತೆ. ಓಕೆ, ಸೊ ಇವತ್ತು ಟೈಪ್ಸ್ ಆಫ್ ಜಿಗ್ಜಾಗ್ ಮುಗಿದೋಯ್ತು. ಸೊ ನೆಕ್ಸ್ಟ್ ನಿಮಗೆ ಫ್ಲಾಟ್ ಕರೆಕ್ಷನ್ ಬಗ್ಗೆ ಹೇಳ್ತೀನಿ. ಸೊ ವಿಡಿಯೋಸ್ ನ ನೋಡ್ತಾ ಇರಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ, ಆಮೇಲೆ ವಾಟ್ಸಪ್ ಚಾನೆಲ್ ನ ಜಾಯ್ನ್ ಆಗಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಇವತ್ತಿಲ್ಲ, ನಾಳೆಗೆ ಮಂಡೇಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಯಾವ ತರ ಇರಬಹುದು ಅಂತ ಡಿಸ್ಕಷನ್ ಮಾಡುವ. ಓಕೆ, ಸೊ ಥ್ಯಾಂಕ್ ಯು. ವಿಶ್ ಯು ಎ ವೆರಿ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.